ಹಾಯ್ ಸರ್, ನಮ್ಮ ಕ್ಲಿನಿಕ್ಕಿಗೆ ಬರೋ ಕೆಲವು ಪೇಷಂಟ್ಸು ಲೇಸರ್ ಹೇರ್ ರಿಮೂವಲ್ಗೆ ಅಂತ ಬಂದಾಗ ಕೇಳ್ತಾರೆ, ಸಲೂನಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಿಗೆ ಮಾಡ್ತಿದ್ದಾರೆ, ನೀವು ಮಾತ್ರ ಯಾಕೆ ಇಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಾರೆ ಸರ್. ಅದಕ್ಕೆ ನೀವೇನು ಹೇಳ್ತೀರಾ? ಹೌದಮ್ಮ, ಇದು ತುಂಬಾ ಕಾಮನ್ ಡೌಟ್ ಆಗಿದೆ. ಬಹಳಷ್ಟು ಪೇಷಂಟ್ಸ್ ಗಳು ಬಂದು ನನಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ಏನ್ ಸರ್ ನಿಮ್ಮ ಹತ್ರ ಜಾಸ್ತಿ ಇದೆ ಅಲ್ಲ, ಹೊರಗಡೆ ಕಡಿಮೆ ಇದೆ ಅಂತ. ಒಂದು ಪೇಷಂಟ್ಸ್ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಇವಾಗ ಲೇಸರ್ ಮಷೀನ್ಸ್ ಗಳದ್ದು ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದಾರೆ ಅಂತ ತಿಳ್ಕೋಬೇಕು. ಇವಾಗ ಪಾರ್ಲರ್ ಅಲ್ಲಿ ನಿಮಗೆ 25,000 to 50,000 ಮಷೀನ್ಸ್ ಗಳು ಬಂದಿದಾವೆ ಮಾರ್ಕೆಟ್ ಅಲ್ಲಿ. ಚೈನೀಸ್ ಲೇಸರ್ಸ್ ಎಲ್ಲ ಇವಾಗ ಆಲ್ಮೋಸ್ಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದೇ ಡಾಮಿನೇಟ್ ಆಗಿರೋದು. ಬಟ್ ನಿಮಗೆ ರಿಯಲ್ ಕ್ವಾಲಿಟಿ ಲೇಸರ್ ಮಷೀನ್ಸ್ ನಿಮಗೆ ಮಿನಿಮಮ್ 10 ಲಕ್ಷದಿಂದ ಇಟ್ ಕ್ಯಾನ್ ಗೋ ಅಪ್ ಟು 60 ಲಕ್ಷ. ಸೊ ಯಾವ ಕ್ವಾಲಿಟಿ ಲೇಸರ್ ಮಷೀನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಆಮೇಲೆ ಅಂಡರ್ ಹೂಸ್ ಸೂಪರ್ವಿಷನ್, ಅಲ್ಲಿ ಯಾರಾದ್ರೂ ಡಾಕ್ಟರ್ ಇದ್ದಾರಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೋತಾರೆ ಅನ್ನೋದು ಗೊತ್ತು ಮಾಡ್ಕೊಳ್ಳಿ. ಅದ್ರ ಮೇಲೆ ಹೌ ಟ್ರೈನ್ಡ್ ಆರ್ ದ ಟೆಕ್ನಿಷಿಯನ್ಸ್. ಇವಾಗ ಡಾಕ್ಟರ್ ಕ್ಲಿನಿಕ್ ಅಲ್ಲಿ ಇದ್ರೆ ಡಾಕ್ಟರೇ ಟ್ರೈನ್ ಮಾಡಿರ್ತಾರೆ, ಅವರಿಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಹೇಳ್ಕೊಟ್ಟಿರ್ತಾರೆ, ಯಾವ ತರ ಎನರ್ಜಿ ಲೆವೆಲ್ ಸೆಟ್ ಮಾಡಿರ್ತಾರೆ, ಅವರೇ ಅಂಡರ್ ಸೂಪರ್ವಿಷನ್ ಮಾಡ್ತಾರೆ. ಲಾಟ್ ಆಫ್ ಟೈಮ್ಸ್ ಯಾವ ಪೇಷಂಟ್ ಅಲ್ಲಿ ಮಾಡಬೇಕು ಮಾಡಬಾರದು ಅನ್ನೋದು ಡಿಸೈಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಪಾರ್ಲರ್ ಅಲ್ಲಿ ದೇ ಜಸ್ಟ್ ಡೂ ಇಟ್ ಲೈಕ್ ಎ ಸರ್ವಿಸ್. ಬಟ್ ಮೆಡಿಕಲ್ ಫೀಲ್ಡ್ ಇಸ್ ನಾಟ್ ಜಸ್ಟ್ ಎ ಸರ್ವಿಸ್ ಅಮ್ಮ, ಇಟ್ ಇಸ್ ಎ ಸೈನ್ಸ್. ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರದು ಅನ್ನೋ ತಿಳ್ಕೋಬೇಕು. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್. ಇವಾಗ ಜಸ್ಟ್ ಆಫರ್ಸ್ ಕೊಡ್ತಾ ಇದಾರೆ ಅಂತ ಮಾಡಿಸ್ಕೊಳ್ಳೋದು, ದಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಓಕೆನಾ? ಸೊ money is also very important, but it is not the only criteria to get any treatment done.